ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಅವಲಕ್ಕಿನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಲಡ್ಡು ಮಾಡೋಣ. ಅವಲಕ್ಕಿ ಮತ್ತು ಬೆಲ್ಲ ಮತ್ತು ಸ್ವಲ್ಪ ಅಗಸೆ ಬೀಜ, ಕಡಲೆಕಾಯಿನ ಬೀಜ, ಸ್ವಲ್ಪ ಬಿಳಿ ಎಳ್ಳು ಮತ್ತು ಇದು ಕೊಬ್ಬರಿ ಹುಡಿ ಇಷ್ಟನ್ನು ಕೂಡ ಉಪಯೋಗಿಸ್ಕೊಂಡು ಒಂದು ಪೋಹ ಅವಲಕ್ಕಿಯಿಂದ ಒಂದು ಲಡ್ಡು ಮಾಡೋಣ. ಮೊದಲಿಗೆ ಈಗ ಈ ಅವಲಕ್ಕಿನ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ನೋಡಿ, ಒಲೆ ಆನ್ ಮಾಡಿ ಒಂದು ಬಾಣಲಿನ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು ಅವಲಕ್ಕಿನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ನೋಡಿ, ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಹೆಚ್ಚು ಉರಿಯೋದು ಬೇಡ, ಸ್ವಲ್ಪ ಗರಗಲಾದರೆ ಸಾಕು. ಮಿಕ್ಸಿಲಿ ಹಾಕಿದಾಗ ಪೌಡ್ರ್ ಆಗೋದಕ್ಕೆ. ಈಗ ನೋಡಿ, ಇದು ಹುರಿದಾಗಿದೆ. ಈಗ ಇದನ್ನು ಒಲೆ ಆಫ್ ಮಾಡೋಣ. ನೋಡಿ, ಅವಲಕ್ಕಿನ ಈಗ ಹುರಿದಿರೋದನ್ನು ಈಗ ಒಂದು ಬೌಲ್ಗೆ ಹಾಕಿದ್ದೀನಿ. ನೋಡಿ, ಈ ರೀತಿ ಮೆತ್ತೆ ಆಗಬೇಕು. ಈಗ ಅದೇ ಬಾಣಲಿಗೆ 50 ಗ್ರಾಮಷ್ಟು ಕಡಲೆ ಬೀಜನ ಸೇರಿಸ್ತಾಯಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಕಡಲೆ ಬೀಜನೂ ಕೂಡ ಈಗ ಹುರಿದಾಗಿದೆ. ಕಡಲೆ ಬೀಜನೂ ಹುರಿದಾಗಿದೆ. ಈಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾನು 50 ಗ್ರಾಮಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಇದೇನು ಬೇಗ ಫ್ರೈ ಆಗುತ್ತೆ, ಅದು ಚಟಪಟ ಅಂತ ಸಿಡಿಯುತ್ತೆ. ಉರಿತಾ ನೋಡಿ ಅದು ಯಾವ ರೀತಿ ಶೈನಿಂಗ್ ಬರ್ತಾಯಿದೆ ಅಂತ. ಅಗಸೆ ಬೀಜದಲ್ಲಿ ಒಳ್ಳೆಯ ಅಂಶ ಯಥೇಚ್ಛವಾಗಿರೋದ್ರಿಂದ ಇದನ್ನು ಹಾಗಾಗಿ ಉಪಯೋಗಿಸ್ತಾ ಬಂದರೆ ಒಳ್ಳೆಯದು. ಮೀನಿನಲ್ಲಿರುವಂಥ ಕೆಲವೊಂದು ಅಂಶಗಳು ಒಮೆಗಾ 3 ಅನ್ನುವಂಥ ಅಂಶ ಈ ಅಗಸೆ ಬೀಜದಲ್ಲಿದೆ. ಇದನ್ನು ಚಟ್ನಿ ಪುಡಿನಾರು ಮಾಡ್ಕೊಂಡು ತಿನ್ಬೋದು, ಈ ರೀತಿ ಹುರಿದ್ಬಿಟ್ಟು ಲಡ್ಡುನಾರು ಮಾಡ್ಕೊಂಡು ತಿನ್ಬೋದು. ಹಿಂದೆ ನಾನು ಬರೀ ಅಗಸೆ ಬೀಜನ ಉಪಯೋಗಿಸ್ಕೊಂಡು ಬೆಲ್ಲದ ಜೊತೆ ಒಂದು ಲಡ್ಡು ಮಾಡಿದ್ದೆ. ಅದು ಒಂದು ವಿಡಿಯೋನ ಹಾಕಿದ್ದೀನಿ. ನಾನ್ ವೆಜ್ ತಿಂದೇ ಇರುವಂಥ ಅವರು ಈ ರೀತಿ ಕೆಲವೊಂದು ಧಾನ್ಯಗಳಲ್ಲಿ ಒಳ್ಳೆಯ ಅಂಶಗಳು ಇರೋದ್ರಿಂದ, ತರಕಾರಿಗಳಲ್ಲಿ, ಧಾನ್ಯಗಳಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರೆ ಅದರಲ್ಲೇ ನಮಗೆ ಬೇಕಾಗಿರುವಂಥ ಅಂಶಗಳು ಸಿಗುತ್ತೆ. ಮಕ್ಕಳಿಗೆ ಚಿಕ್ಕವರಾಗಿದ್ದರಿಂದ ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಬಂದರೆ ಅವರು ಅದನ್ನು ಒಗ್ಗೂಡಿಸ್ಕೊಂಡು ತಿಂತಾರೆ. ಇಲ್ಲದಾದರೆ ನಾವೇ ಮಾಡ್ದೇನೆ ಮನೆಯಲ್ಲಿ ಅದು ಇದು ತೊಗೊಂಡು ಬಂದು ಕೊಟ್ಟರೆ ಅವರು ಅದನ್ನು ಅವ್ರಿಗೂ ಗೊತ್ತಾಗೋದಿಲ್ಲ ತಿನ್ನಬೇಕು ಈ ಥರ ಅಂತ. ಇದೆಲ್ಲ ಸಾಂಪ್ರದಾಯಿಕ ಅಡುಗೆಗಳು. ಇದನ್ನೆಲ್ಲ ಹಿಂದೆ ತಿಂದು ಆರೋಗ್ಯವಾಗಿರುವಂಥ ನಮ್ಮ ಹಿರೀಕರನ್ನು ನಾವು ನೋಡಬಹುದು. ನೋಡಿ, ಚಟಪಟ ಅಂತ ಸಿಡಿತಾ ಇದೆ. ಈಗ ಒಲೆ ಆಫ್ ಮಾಡೋಣ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ, ಅದೇ ಬಾಣಲಿಗೆ ಸ್ವಲ್ಪ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಈಗ ಬಾಣಲಿ ಬಿಸಿ ಇದೆಯಲ್ಲ, ಅದೇ ಬಾಣಲಿಗೆ ಹಾಕಿ 1 ನಿಮಿಷ ಹುರಿದ್ರೆ ಸಾಕು. ಅದೇ ಬಿಸಿಗೆ ಅದು ಎಳ್ಳು ಚಟಪಟ ಅಂತ ಸಿಡಿತದೆ. ನೋಡಿ, ಅವಲಕ್ಕಿ ಹುರಿದಿದ್ವಲ್ಲ, ಈ ರೀತಿ ಗರಿಗರಿಯಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಅವಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬಾಣಲೆಗೆ ಹಾಕೋಣ. ಈಗ ನೋಡಿ, ಹುರಿದಿರುವಂಥ ಕಡಲೆ ಬೀಜದ ಸಿಪ್ಪೆ ತೆಗೆದಿದ್ದೀನಿ. ಈಗ ಇದನ್ನು ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದು ನೋಡಿ, ಕಡಲೆ ಬೀಜನ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಇದಕ್ಕೆ ಹಾಕೋಣ. ಅವಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೇ ಸೇರಿಸೋಣ. ಈಗ ಅಗಸೆ ಬೀಜನ ಹುರ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಅಗಸೆ ಬೀಜನೂ ಈ ರೀತಿ ಪೌಡ್ರಾಗಿದೆ. ಇದನ್ನು ಕೂಡ ಇದಕ್ಕೆ ಶಿಫ್ಟ್ ಮಾಡೋಣ. ತುರಿ ತೊಗೊಂಡಿದ್ದೀನಲ್ಲ, ಈಗ ಇದನ್ನು ಕೂಡ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಕೊಬ್ಬರಿನೂ ಕೂಡ ಪೌಡ್ರ್ ಮಾಡ್ಕೊಂಡಿದ್ದೆ ಈ ರೀತಿ. ಈಗ ಇದನ್ನು ಎಲ್ಲನೂ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಅದೇ ಪಾತ್ರೆಗೆ ಹಾಕೊಳ್ಳೋಣ. ಈಗ ಎಲ್ಲ ಪುಡಿ ಮಾಡಿರುವಂಥದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ನಾನು ಸ್ವೀಟ್ನ ಆ್ಯಡ್ ಮಾಡೋಣ. ಇದಕ್ಕೆ ಪೌಡ್ರು ಬೆಲ್ಲನೇ ಆ್ಯಡ್ ಮಾಡ್ತಾಯಿದ್ದೀನಿ, ಆರ್ಗ್ಯಾನಿಕ್ಕು ಪೌಡ್ರು ಬೆಲ್ಲನೇ. ಅದರಿಂದ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಅಂತ ಅವಶ್ಯಕತೆ ಇಲ್ಲ. ಈಗ ಅದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ನಲ್ಲ, ಅದನ್ನು ಕೂಡ ಹಾಕೋಣ. ಎಳ್ಳೇನು ಪುಡಿ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಅದಕ್ಕೇ
ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕೋಣ. ಈಗಾಗಲೇ ಎಲ್ಲ ಪದಾರ್ಥಗಳನ್ನು ಹುರಿದಿರೋದ್ರಿಂದ ಅದರ ಸ್ಮೆಲ್ಲು ಸಖತ್ತಾಗಿ ಬರ್ತಾಯಿದೆ. ಅದರ ಜೊತೆಗೆ ಎಕ್ಸ್ಟ್ರಾ ಘಮಕ್ಕೆ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡೋಣ. ನೋಡಿ, ಈಗ ಇದು ಎಲ್ಲ ಹೊಂದ್ಕೊಳ್ಳೋ ರೀತಿ ಈಗ ಮಿಕ್ಸ್ ಮಾಡೋಣ. ಈಗ ಬೆಲ್ಲ ಹಾಕಿದ್ದೀವಲ್ಲ, ಈಗ ಅದು ಸ್ವೀಟು ಸಾಕಾಗುತ್ತಾ ಎಲ್ಲ ನೋಡೋಣ. ಅದಕ್ಕೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಈ ರೀತಿ ಮಿಕ್ಸ್ ಮಾಡೋಣ. ಇದನ್ನೇ ಈ ಪುಡಿನೇ ಒಂದು ಬೌಲ್ಗೆ ಹಾಕ್ಕೊಂಡು ಸ್ಪೂನಲ್ಲಿ ಎತ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಉಂಡೆ ರೀತಿ ಮಾಡಬೇಕಾಗಿರೋದ್ರಿಂದ ಇದಕ್ಕೆ ಸ್ವಲ್ಪನೇ ತುಪ್ಪನ ಸೇರಿಸಿ ನಾವು ಉಂಡೆನ ಕಟ್ಟೋಣ. ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಬೋದು, ಅಥವಾ ಹಾಲನ್ನಾದರೂ ಕೂಡ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಬೋದು. ಈಗ ಇದೆಲ್ಲ ಹೊಂದ್ಕೊಂಡಿದೆ. ಈಗ ಇದು ಸ್ವೀಟು ಸಾಕು ಏನೋ ನೋಡೋಣ. ನೋಡಿ, ಈಗ ಬೇರೆ ಪಾತ್ರೆಗೆ ಬಗ್ಗಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸೋಣ. ತುಪ್ಪ ಏನು ಹೆಚ್ಚು ಬೇಡ, 1-2-3 ಸ್ಪೂನ್ ಹಾಕಿದ್ರೆ ಬೇಕಾದಷ್ಟು. ಅದಕ್ಕೆ ಸ್ವಲ್ಪ ಹಾಲನ್ನ ತೊಗೊಂಡಿದ್ದೀನಿ. ಇದು ಕಾಯಿಸಿ ಆರಿಸಿರುವಂಥ ಹಾಲು, ಅದನ್ನು ಕೂಡ ಮಿಕ್ಸ್ ಮಾಡೋಣ. ಸ್ವಲ್ಪನೇ ಹಾಕಿ ಉಂಡೆ ಕಟ್ಟು ಆಕಾರಕ್ಕೆ ಬರೋ ತನಕ ಅದನ್ನು ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಅದು ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ. ಆದ್ದರಿಂದ ನಾನು ಸ್ವಲ್ಪ ಕೈನೇ ಯೂಸ್ ಮಾಡ್ತೀನಿ. ಆದಷ್ಟು ಸಾಧ್ಯ ಆದಷ್ಟು ನಮ್ಮ ಕೈಗಳನ್ನೇ ಉಪಯೋಗಿಸಿ ಆಹಾರನ ತಯಾರಿಸಿ. ಸ್ಪೂನಲ್ಲಿ ಮಾಡೋದು, ಹಿಟ್ಟನ್ನು ಕಲಿಸ್ಬೇಕಾದ್ರೂ ಕೂಡ ಸ್ಪೂನಲ್ಲಿ ಹೊಂದ್ಸೋದು, ಮಿಕ್ಸಿಲಿ ಕಲಸೋದು, ಈ ಥರ ಎಲ್ಲ ಬೇಡ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಡ್ತೀನಿ. ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ಎಲ್ಲನೂ ಕಲಿಸಿದ್ದೀನಿ. ಈಗ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಆ ಸೈಜಕ್ಕೆ ಉಂಡೆ ಕಟ್ಕೊಳ್ಳೋಣ. ಈಗ ನಾನು ಸ್ವಲ್ಪ ಕೈಗೆ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪನೇ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಕ್ಕೆ ಉಂಡೆ ಕಟ್ಕೊಳ್ಳೋಣ. ಈಗ ಅದನ್ನು ಡ್ರೈ ಕೋಕೋನಟ್ ಪೌಡ್ರ್ ಮೇಲೆ ಉರುಳಿಸೋಣ. ಈ ರೀತಿ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಡ್ರೈ ಜಾಮೂನ್ ರೀತಿ ಕಾಣಿಸ್ತಾ ಇದೆ. ಆದರೆ ಇದು ನಾವು ಇದಕ್ಕೆ ಉಪಯೋಗಿಸಿರುವಂಥದ್ದು ಎಳ್ಳು ಮತ್ತು ಅವಲಕ್ಕಿ. ಅಂದರೆ ಇದನ್ನು ತಿಂದರೂ ಕೂಡ ಇದು ಅವಲಕ್ಕಿ ಹಾಕಿದ್ದೀವಿ ಅಂತ ಟೇಸ್ಟ್ ಗೊತ್ತಾಗೋದಿಲ್ಲ. ನಾವೇ ಹೇಳಿದ್ರೆ ಅವಲಕ್ಕಿ ಹಾಕಿ ಮಾಡಿರೋದು ಅಂತ ಆಮೇಲೆ ಹೌದಾ ಅನ್ನೋ ಥರ ಆಶ್ಚರ್ಯನ ಪಡ್ತಾರೆ. ನೋಡಿ, ಈ ರೀತಿ ಉಂಡೆಗಳನ್ನ ಕಟ್ಟಿ ಡ್ರೈ ಕೋಕೋನಟ್ ಪೌಡ್ರ್ ಮೇಲೆ ಈ ರೀತಿ ಎಲ್ಲ ಕಡೆ ಆಗೋ ರೀತಿ ನಾವು ಇದನ್ನು ಉಂಡೆ ಕಟ್ಟೋಣ. ನೋಡಿ, ಅವಲಕ್ಕಿ ಲಡ್ಡು ರೆಡಿಯಾಗಿದೆ. ನೋಡೋಕ್ಕೆ ಇದು ಡ್ರೈ ಜಾಮೂನ್ ರೀತಿ ಕಾಣಿಸ್ತಾ ಇದೆ, ಆದರೆ ಇದು ಅವಲಕ್ಕಿ ಲಡ್ಡು. ಇದನ್ನು ತಿಂದರೂ ಕೂಡ ಅದರ ಟೇಸ್ಟು ಅವಲಕ್ಕಿ ಅಂತ ಗೊತ್ತಾಗೋದಿಲ್ಲ. ನಾವೇ ಹೇಳಿದ್ರು ಮಾತ್ರ ಗೊತ್ತಾಗುತ್ತೆ. ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ, ನೋಡಿ, ಶೇರ್ ಮಾಡಿ, ಮತ್ತು ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.